ಏನಿಲ್ಲ. ನಾನ್ ಮೊದ್ಲೇ ಟೆನ್ಷನ್ ಓಡಾಡ್ತಿದೀನಿ. ನೀನ್ ಹೀಗ್ ಮಾಡಿದಿನ ನೋಡಿ ಯಾರು ಅಂತ ಭಯ ಆಗೋಯ್ತು. ಏನು ನೀನ್ ಭಯ ಪಡ್ತಿದ್ಯಾ? ನನ್ಗಂತೂ ನಂಬಕ್ ಆಗ್ತಿಲ್ಲಪ್ಪ. ಭಯಕ್ಕೆ ಭಯ ಪಡ್ಸೋಳ್ ನೀನು. ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನಿನ್ನೆ ತಾರಕ್ ಇನ್ 10 ತಿಂಗಳಲ್ಲಿ ಮನೆಗ್ ಮಗು ಬರುತ್ತೆ ಅಂತ ಹೇಳಾದ್ಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ರಾತ್ರಿ ಎಲ್ಲ ನಿದ್ದೆ ಮಾಡೋದಕ್ಕೂ ಆಗಿಲ್ಲ. ಅಕ್ಕ, ಅಣ್ಣ ಏನೋ ಜೋಕ್ ಮಾಡಕ್ಕಾಗಿ ಹೇಳಿರ್ತಾನೆ, ನೀನ್ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೋತ್ಯಾ? ಯಾರಾದ್ರೂ ಈ ವಿಷಯದಲ್ಲಿ ಜೋಕ್ ಮಾಡ್ತಾರನ್ನೇ. ಅವ್ನ್ ಯಾರಾದ್ರೂ ಬೇರೆ ಟೈಮಲ್ಲಿ ವಿಷಯನ ಹೇಳಿದಿದ್ರೆ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ಆದ್ರೆ ರೆಸಾರ್ಟ್ ಇಂದ ಬಂದ್ಮೇಲೆ ಈ ವಿಷಯನ ಹೇಳಿದಾನೆ ಅಂದ್ರೆ ನಮ್ದೇ ಇರೋಕ್ಕಾಗತ್ತಾ ಹೇಳು? ಅದು ನಿಜಾನೆ. ಐಸ್ ಕ್ರೀಮ್ ಬಾಯಲ್ಲಿಟ್ರು ಕರ್ಗತ್ತೆ, ಕೈಯಲ್ಲಿ ಇಟ್ಕೊಂಡ್ರು ಕರ್ಗತ್ತೆ. ಹಾಗೆ ಆ ತೆಂಗಿನ ಪ್ರೀತಿಗೆ ಅಣ್ಣನೂ ಕರ್ಕಿರ್ಬೋದಲ್ವಾ? ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ನಂಗೆ ಗೊತ್ತಾಗೋವರೆಗೂ ನನ್ನ ಮನಸ್ಸು ಹಿಡಿತಕ್ಕೆ ಸಿಗೋದಿಲ್ಲ. ಇದನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿಲೇಬೇಕು. ಅವಳು ಕೆಳಗಡೆನೆ ಇದ್ದಾಳೆ, ಹೋಗಿ ಕೇಳು ಹೇಳ್ತಾಳೆ. ಹಾಗೆಲ್ಲ ನೇರವಾಗಿ ಕೇಳಿದ್ರೆ ಸರಿಗಿರಲ್ಲ. ನನ್ನ ಬುದ್ಧಿವಂತಿಕೆಯಿಂದನೇ ಅವಳ ಹತ್ರ ಬಾಯ್ ಬಿಡಿಸ್ತೀನಿ. ಮಯೂರಿ, ಈ ಕೆಲಸನೆಲ್ಲ ಮಾಡೋದಕ್ಕೆ ನಿಂಗೆ ಯಾರು ಹೇಳಿದ್ದು? ಯಾಕೆ ಮೇಡಮ್ ಅವ್ರೆ, ಏನಾಯ್ತು? ನೋಡು, ಇನ್ ಮುಂದೆ ಈ ರೀತಿ ಕಸ ಗುಡ್ಸೋದು, ಮರೆ ಒರೆಸೋದು, ಹೀಗೆ ತಗ್ಗಿ ಬಗ್ಗಿ ಮಾಡೋ ಕೆಲಸಗಳನ್ನ ಯಾವ್ದನ್ನೂ ಮಾಡಬಾರ್ದು. ಯಾಕೆ ಮೇಡಮ್ ಅವ್ರೆ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಕೆಲಸನೆಲ್ಲ ಸರಿಯಾಗಿ ಮಾಡ್ತಾ ಇದ್ದೀನಿ ಅಲ್ವಾ? ಹಾಗೇನಾದ್ರೂ ಮಾಡ್ತಿಲ್ಲ ಅಂದ್ರೆ ಹೇಳಿ ಮೇಡಮ್ ಅವ್ರೆ, ಸರಿಯಾಗಿ ಮಾಡ್ತೀನಿ. ನೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಕೆಲಸಗಳಲ್ಲಿ ನಿನ್ನ ಮೇಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನೀನು ಈಗಿರೋ ಪರಿಸ್ಥಿತಿಯಲ್ಲಿ ಈ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ನನಗೆ ಏನಾಗಿದೆ ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ ಮೇಡಮ್ ಅವ್ರೆ? ನಾನು ಹುಷಾರಾಗೇ ಇದ್ದೀನಿ. ಒಳ್ಳೆ ಪೆದ್ದಿ ತರ ಮಾತಾಡ್ತಿದ್ಯಲ್ಲ ಮಯೂರಿ. ನಾನು ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂತ ನಿನ್ಗೆ ಇನ್ನೂ ಅರ್ಥ ಆಗ್ತಿಲ್ವಾ?